ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆಯನ್ನು ಕೋರ್ಟ್ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮಹತ್ವದ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಡ್ತು. ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ. ಇನ್ನೊಂದು ಕಡೆ ಮೊದಲು ನಮ್ಮ SIT ತಂಡಕ್ಕೆ ಅಭಿನಂದನೆಯನ್ನು ಹೇಳ್ತೀನಿ. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಇದೊಂದು ಐತಿಹಾಸಿಕ ತೀರ್ಪು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಪ್ರಕರಣ ಸಂಬಂಧ ನಮ್ಮ ಎಲ್ಲ SIT ತಂಡಕ್ಕೆ ಅಭಿನಂದನೆಗಳು. ಈ ಪ್ರಕರಣದ ತನಿಖೆ ನಮ್ಮ ಪೊಲೀಸ್ ಇಲಾಖೆಗೆ ಕೀರ್ತಿ ತಂದಿದೆ. ಪ್ರಜ್ವಲ್ ಪ್ರಕರಣ ರಾಜಕೀಯ ದೃಷ್ಟಿಯಿಂದ ನೋಡಲೇಬಾರದು. ತನಿಖೆ ನಡೆಸಿದ SIT ತಂಡಕ್ಕೆ ಮುಖ್ಯಮಂತ್ರಿ ಪದಕವನ್ನು ಕೊಡ್ತೀವಿ. ನಾವು SIT ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕಕ್ಕೂ ನಾವು ಶಿಫಾರಸು ಮಾಡ್ತೀವಿ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರುವ ವಿಚಾರಕ್ಕೆ ಇದು ಪರಮೇಶ್ವರ್ ಹೇಳ್ತಾ ಇರುವಂತಹ ಮಾತು. ಯಾಕಂದರೆ ಜನಪ್ರತಿನಿಧಿಗಳು, ಪ್ರಭಾವಿಗಳು, ಹಣಬಲ ತೋಳ್ಬಲ ಇರೋರು ನಾವು ಏನು ಬೇಕಾದರೂ ಮಾಡಿ ಜಯಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ರೆ ಇಲ್ಲ. ನೀವೇನು ಮಾಡಿದರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕು. ಅದು ಯಾವ ಥರ ಅಂದರೆ ಜೀವಾವಧಿ ಶಿಕ್ಷೆ ಆಗುವವರೆಗೂ ಅನ್ನೋದು ಒಂದು ದೊಡ್ಡ ಪಾಠ. ಇದು ಕೇವಲ ಪ್ರಜ್ವಲ್ ರೇವಣ್ಣ ಅಂತಲ್ಲ, ಎಲ್ಲ ರಾಜಕಾರಣಿಗಳಿಗೆ, ಎಲ್ಲ ಪ್ರಭಾವಿಗಳಿಗೆ, ಅವರು ರಾಜಕೀಯ ಕ್ಷೇತ್ರದಲ್ಲೇ ಇರಲಿ, ಉದ್ಯಮ ಕ್ಷೇತ್ರದಲ್ಲೇ ಇರಲಿ, ಸಿನಿಮಾ ಕ್ಷೇತ್ರದಲ್ಲೇ ಇರಲಿ, ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಪ್ರಭಾವಿಗಳು ನಾನು ಏನು ಮಾಡಿದರೂ ಕೂಡ ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಜನಬಲ ಇದೆ, ನನ್ನ ಹತ್ರ ತೋಳ್ಬಲ ಇದೆ, ನಾನು ಜಯಿಸಿ ವಾಪಸ್ ಬರ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನೇ ಕೊಡುತ್ತೆ. ಇನ್ನು ಮುಂದೇನೂ ಕೂಡ ಇದು ಕೇವಲ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಸೀಮಿತ ಅಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್ ಅಲ್ಲ, ಇದು ಪ್ರಾರಂಭ. ಹಾಗಾಗಿ SIT ಅಧಿಕಾರಿಗಳು ಪರಮೇಶ್ವರ್ ಅವರು ಹೇಳಿದಾಗೆ ಒಳ್ಳೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ 2024ರ ಒಂದು ಲೋಕಸಭಾ ಚುನಾವಣೆ ಮೊದಲ ಹಂತದ ಒಂದು ಮತದಾನವನ್ನು ಮಾಡಿ ಪ್ರಜ್ವಲ್ ರೇವಣ್ಣ ಎಲ್ಲಿಗೆ ಎಸ್ಕೇಪ್ ಆದರು ಅಂತಲೇ ಗೊತ್ತಿರಲಿಲ್ಲ. ಅದೇ ಸಾಕಷ್ಟು ದಿನಗಳಾದ ಮೇಲೆ ಜರ್ಮನಿಲಿದ್ದೀನಿ, ಜರ್ಮನಿಯ ಮ್ಯೂನಿಚ್ನಲ್ಲಿದ್ದೀನಿ, ಅಲ್ಲಿಂದ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದರು. ಅದಾದಮೇಲೆ ಬಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೇ ತಡ ಇಬ್ಬರು ಸಿಂಹಿಣಿಯರವ್ರನ್ನ ಅರೆಸ್ಟ್ ಮಾಡ್ತಾರೆ. ಸುಮನ್ ಡಿ ಪೆನ್ನೇಕರ್, ಸೀಮಾ ಲಾಟ್ಕರ್, ಇಬ್ಬರು ಸಿಂಹಿಣಿಯರಿಂದನೇ ಅವ್ರನ್ನ ಲಾಕ್ ಮಾಡಿಸ್ತಾರೆ. ಕಾರಣ ಏನು? ಮಹಿಳೆಗೆ ಅತ್ಯಾಚಾರ ಆಗಿದೆ. ಮಹಿಳೆಯ ಆತ್ಮಬಲ, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲೇ ಸಿಂಹಿಣಿಯರಿಂದ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾಗಿ SIT ಅಧಿಕಾರಿಗಳು, ಪೊಲೀಸ್ನವರು ಮತ್ತು ಅನೇಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸಮಯವನ್ನು ತೆಗೆದುಕೊಂಡರೂ ಕೂಡ ಅಂದರೆ ಸುಸೂತ್ರವಾದಂಥ ಒಂದು ತನಿಖೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂತ ಒಂದು ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ COD ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ BK ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು, ಜಡ್ಜ್ಮೆಂಟು. ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ. COD ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕು ಆ ರೀತಿ ಕೆಲಸ ಮಾಡಿದ್ದಾರೆ. 1 ವರ್ಷ 4 ತಿಂಗಳು, 1 ವರ್ಷ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತೊಗೊಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು. ಮೊದಲನೇದಾಗಿ